ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಹಬ್ಬಗಳು ಮತ್ತು ಪ್ರಮುಖ ನೃತ್ಯಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವಿನ ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ. ಪ್ರತಿ ಚಾಪ್ಟರ್ ಕೂಡ ಪ್ರತಿ ಅಂಶ ಕೂಡ ಕವರ್ ಆಗುತ್ತೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಶಾಸ್ತ್ರೀಯ ನೃತ್ಯ ಎನ್ನುವಂತಹ ನೃತ್ಯ ಪ್ರಕಾರ ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಸ್ಸಾಂ. ಅಸ್ಸಾಂ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಪ್ರಕಾರ ಶಾಸ್ತ್ರೀಯ ಅನ್ನುವಂಥ ನೃತ್ಯ. ಇದಕ್ಕೆ ಸಂಗೀತ ನಾಟಕ ಅಕಾಡೆಮಿ ಇದನ್ನೊಂದು ಸಾಂಪ್ರದಾಯಿಕ ನೃತ್ಯ ಅಂತ ಗುರುತಿಸಿದೆ. ಇದನ್ನ ಕಂಡುಹಿಡಿದವರು ಯಾರು ಕೇಳಿದ್ರೆ ಶ್ರೀಮಂತ ಶಂಕರದೇವ ಅನ್ನುವರು. ಶ್ರೀಮಂತ ಶಂಕರದೇವ ರಚಿತವಾಗಿರುವಂತಹ ಒಂದು ಅಭಿವೃದ್ಧಿಪಡಿಸಿದಂತಹ ಒಂದು ನೃತ್ಯ ಪ್ರಕಾರ ಇದು ಶಾಸ್ತ್ರೀಯ ನೃತ್ಯ ಅಂತೇಳಿ. ಅಸ್ಸಾಂ ರಾಜ್ಯದಲ್ಲಿ ಇದನ್ನ ಹೆಚ್ಚಾಗಿ ನಾವು ಕಾಣ್ತೀವಿ. ಇದೊಂದು ವಿಶೇಷ ಬಗೆಯ ಕತೆ ಹೇಳುವಂತಹ ಸ್ಟೋರಿ ಟೆಲ್ಲಿಂಗ್, ನೃತ್ಯದ ಮೂಲಕ ಒಂದು ಕಥೆಯನ್ನ ಪ್ರಸ್ತುತಪಡಿಸುವಂತಹ, ಕಥೆಯನ್ನ ಹೇಳುವಂತಹ ಒಂದು ನೃತ್ಯ ಪ್ರಕಾರವಾಗಿದೆ. ಕತೆ ಹೇಳುವುದು ವಿಶೇಷವಾಗಿ ವೈಷ್ಣವ ವೈಷ್ಣವರು ತಮ್ಮ ಹಬ್ಬಗಳ ಸಂದರ್ಭದಲ್ಲಿ ಈ ನೃತ್ಯವನ್ನ ಪ್ರದರ್ಶನ ಮಾಡ್ತಾರೆ. ಬಗೋರಿಯ ನೃತ್ಯವನ್ನು ಯಾವ ಹಬ್ಬದ ಸಂದರ್ಭದಲ್ಲಿ ಮಾಡಲಾಗುತ್ತೆ? ಸರಿಯಾದ ಉತ್ತರ ಹೋಳಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನೆಷ್ಟೇ ಹೋಳಿ ಹಬ್ಬ ಮುಗಿದಿದೆ. ಹೋಳಿ ಹಬ್ಬದ ಸಂದರ್ಭದಲ್ಲಿ ಬಗೋರಿಯ ನೃತ್ಯವನ್ನು ಮಾಡ್ತಾರೆ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಮಧ್ಯಪ್ರದೇಶ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಇದು ಬಗೋರಿಯ ನೃತ್ಯ. ಹೋಳಿ ಹಬ್ಬದ ಸಂದರ್ಭದಲ್ಲಿ ಮಾಡಲಾಗುತ್ತೆ. ಇದನ್ನ ಬಿಲ್ ಮತ್ತು ಬಿಲಾಯಿ ಬುಡಕಟ್ಟು ಜನಾಂಗ, ಬಿಲ್ ಮತ್ತು ಬಿಲಾಯಿ ಬುಡಕಟ್ಟು ಜನಾಂಗದವರು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮತ್ತು ಈ ಹೋಳಿ ಹಬ್ಬದ ಸಂದರ್ಭದಲ್ಲಿ ಬಗೋರಿ ಅನ್ನುವಂಥ ನೃತ್ಯವನ್ನು ಪ್ರದರ್ಶನ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಯಾವ ಜನಾಂಗದವರು ಬಗೋರಿಯ ನೃತ್ಯವನ್ನು ಮಾಡ್ತಾರೆ ಕೇಳಿದ್ರೆ ಬಿಲ್ ಮತ್ತು ಬಿಲಾಯಿ ಜನಾಂಗ. ಇವರು ಎಲ್ಲಿ ಕಂಡು ಬರ್ತಾರೆ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾರೆ. ಇದು ಮ್ಯೂಸಿಕ್, ಡ್ಯಾನ್ಸ್ ಅಂಡ್ ಕಲರ್ಸ್ ಅನ್ನು ಒಳಗೊಂಡಂತ ಒಂದು ನೃತ್ಯ ಪ್ರಕಾರವಾಗಿದೆ. ಇಲ್ಲಿ ಮ್ಯೂಸಿಕ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ ವಿತ್ ಕಲರ್ಸ್, ಬಣ್ಣಗಳ ಒಂದು ಫೆಸ್ಟಿವಲ್, ಒಂದು ನೃತ್ಯ ಪ್ರಕಾರವಾಗಿದೆ. ಕರ್ನಾಟಕದ ಪ್ರಮುಖ ನೃತ್ಯ ಪ್ರಕಾರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಯಕ್ಷಗಾನ. ಯಕ್ಷಗಾನ ಕೇವಲ ಒಂದು ನೃತ್ಯ ಪ್ರಕಾರವಾಗಿ ಉಳಿಯದೆ ಇದೊಂದು ಕಥೆಯನ್ನ ಪ್ರಸ್ತುತಪಡಿಸುವಂತಹ, ರಾಮಾಯಣ ಮಹಾಭಾರತದ ಮತ್ತು ಪುರಾಣದ ಪ್ರಮುಖ ಕಥೆಗಳನ್ನ ಪ್ರಸ್ತುತಪಡಿಸುವಂತಹ ಒಂದು ನೃತ್ಯ ಪ್ರಕಾರ ಯಕ್ಷಗಾನ. ಒಡಿಸ್ಸಾದ ದೇವಾಲಯಗಳಲ್ಲಿ ಈ ಕೆಳಗಿನ ಯಾವ ನೃತ್ಯ ಪ್ರಕಾರವನ್ನು ಆಚರಿಸ್ತಾರೆ? ಸರಿಯಾದ ಉತ್ತರ ಒಡಿಸ್ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಡಿಸ್ಸಿ ನೃತ್ಯ ಪ್ರಕಾರವನ್ನು ಆಚರಿಸ್ತಾರೆ. ವಿಶೇಷವಾಗಿ ಇದನ್ನ ಒಡಿಸ್ಸಾದ ಜಗನ್ನಾಥ ದೇವಾಲಯದಲ್ಲಿ, ಹಬ್ಬದ ಸಂದರ್ಭಗಳಲ್ಲಿ ಪುರಿಯ ಜಗನ್ನಾಥ ದೇವಾಲಯದಲ್ಲಿ ಈ ಒಡಿಸ್ಸಿ ನೃತ್ಯವನ್ನು ಪ್ರದರ್ಶಿಸಲಾಗುತ್ತೆ. ಇಲ್ಲಿ ವಿಶೇಷವಾಗಿ ತ್ರಿಭಂಗಿಗೆ ಒತ್ತನ್ನು ಕೊಡಲಾಗಿದೆ. ಈ ಒಂದು ನೃತ್ಯ ಪ್ರಕಾರದಲ್ಲಿ ತ್ರಿಭಂಗಿ ಪೋಸ್ಚರ್ಸ್, ಬೇರೆ ಬೇರೆ ಭಂಗಿಗಳು ಮತ್ತು ಭಕ್ತಿ ಥೀಮ್ ಅನ್ನು ಒಳಗೊಂಡಿರುತ್ತದೆ. ಭಕ್ತಿಯ ಧ್ಯೇಯವನ್ನ ಒಳಗೊಂಡಿರುವಂಥದ್ದು. ಅಸ್ಸಾಂನ ಬೈಸಾಗು ಎನ್ನುವಂತಹ ಹಬ್ಬ ಯಾವ ನೃತ್ಯವನ್ನು ಮಾಡಲಾಗುತ್ತೆ? ಈ ಹಬ್ಬದಲ್ಲಿ ಬೈಸಾಗು ಅನ್ನುವಂತಹ ಫೆಸ್ಟಿವಲ್ ನಲ್ಲಿ ಯಾವ ನೃತ್ಯವನ್ನು ಮಾಡಲಾಗುತ್ತೆ? ಸರಿಯಾದ ಉತ್ತರ ಬಗುರುಂಬ ಎನ್ನುವಂಥ ನೃತ್ಯವನ್ನು ಮಾಡಲಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಗುರುಂಬ ಒಂದು ನೃತ್ಯ. ಈ ನೃತ್ಯವನ್ನ ವಿಶೇಷವಾಗಿ ಎರಡು ಬುಡಕಟ್ಟು ಜನಾಂಗದವರು ಮಾಡ್ತಾರೆ. ಯಾರು ಕೇಳಿದ್ರೆ ಬೋಡೋ ಬುಡಕಟ್ಟು ಜನಾಂಗ. ಬೋಡೋ ಬುಡಕಟ್ಟು ಜನಾಂಗದವರು ಅಸ್ಸಾಂನಲ್ಲಿ ಬೈಸಾಗು ಎನ್ನುವಂಥ ಫೆಸ್ಟಿವಲ್ ಸಂದರ್ಭದಲ್ಲಿ ಬಗರುಂಬ ಎನ್ನುವಂತಹ ನೃತ್ಯವನ್ನ ಪ್ರದರ್ಶನ ಮಾಡ್ತಾರೆ. ಇದು ಅಸ್ಸಾಂನ ಈ ಬೋಡೋ ಬುಡಕಟ್ಟು ಜನಾಂಗದವರಿಗೆ ಹೊಸ ವರ್ಷ ಅಂತ ಕರೆಯಲಾಗುತ್ತೆ. ನಾವು ಹೇಗೆ ಕನ್ನಡಿಗರು ಹಿಂದೂಗಳು ಯುಗಾದಿಯನ್ನ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಸೊ ಅಸ್ಸಾಂನಲ್ಲಿ ಬೈಸಾಗು ಎನ್ನುವಂಥ ಹಬ್ಬವನ್ನ ಬುಡಕಟ್ಟು ಜನಾಂಗ, ಬೋಡೋ ಬುಡಕಟ್ಟು ಜನಾಂಗದವರು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತಾರೆ. ಈ ಬೈಸಾಗುನಲ್ಲಿ ಪ್ರದರ್ಶನವಾಗುವಂತಹ ಬಗುರುಂಬ ಡ್ಯಾನ್ಸ್ ಇದೆಯಲ್ಲ, ವಿಶೇಷವಾಗಿ ಒಂದು ಹೆಸರಿನಿಂದ ಕರೆಯಲಾಗುತ್ತೆ. ನೋಟ್ ಮಾಡ್ಕೊಳ್ಳಿ, ಇದನ್ನ ಬಟರ್ಫ್ಲೈ ಡ್ಯಾನ್ಸ್ ಅಂತ ಕರೀತಾರೆ.
ಇದನ್ನ ಬಟರ್ಫ್ಲೈ ಡಾನ್ಸ್ ಅಂತ ಕರೆಯಲಾಗುತ್ತೆ. ಯಾವ ಹಬ್ಬದ ಸಂದರ್ಭದಲ್ಲಿ ಗಾರ್ಬಾ ಎನ್ನುವಂತಹ ನೃತ್ಯವನ್ನ ಮಾಡಲಾಗುತ್ತೆ? ಸರಿ ಉತ್ತರ ನವರಾತ್ರಿಯ ಸಂದರ್ಭದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನ ವಿಶೇಷವಾಗಿ ಗುಜರಾತ್ನಲ್ಲಿ ಈ ಒಂದು ಹಬ್ಬದಲ್ಲಿ ಗಾರ್ಬಾ ನೃತ್ಯವನ್ನು ಪ್ರದರ್ಶನ ಮಾಡಲಾಗುತ್ತೆ. ದುರ್ಗಾದೇವಿಯ ಆರಾಧನೆಯ ಸಂದರ್ಭದಲ್ಲಿ, ನವರಾತ್ರಿಯಲ್ಲಿ ದುರ್ಗಾದೇವಿಯ ಆರಾಧನೆಯ ಸಂದರ್ಭದಲ್ಲಿ ಈ ಒಂದು ಗಾರ್ಬಾ ನೃತ್ಯವನ್ನು ಗುಜರಾತ್ನಲ್ಲಿ ಪ್ರದರ್ಶಿಸಲಾಗುತ್ತೆ. ದೇಖನಿ ಎಂಬ ಸಾಂಪ್ರದಾಯಿಕ ನೃತ್ಯ ಯಾವ ರಾಜ್ಯದ್ದು? ದೇಖನಿ ಎನ್ನುವಂತಹ ಸಾಂಪ್ರದಾಯಿಕ ನೃತ್ಯ ಯಾವ ರಾಜ್ಯದ್ದು ಕೇಳಿದ್ರೆ ಇದು ಗೋವಾ ರಾಜ್ಯದ್ದು. ಇದು ಪೋರ್ಚುಗೀಸರ ಕಾಲದಲ್ಲಿಯೇ ಈ ಒಂದು ನೃತ್ಯ ಪ್ರಕಾರ ಬೆಳಕಿಗೆ ಬಂತು. ಪೋರ್ಚುಗೀಸರ ಕಾಲದಲ್ಲಿ ಅಭಿವೃದ್ಧಿಪಡಿಸಲಾದ ನೃತ್ಯ ಪ್ರಕಾರ ಇದು. ಗೋವಾದ ಹಳ್ಳಿಗಳ ಜೀವನವನ್ನ ಬಿತ್ತರಿಸಲಾಗುತ್ತೆ. ಕಥಕ್ಕಳಿ ನೃತ್ಯವು ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯವಾಗಿದೆ? ಸರಿ ಉತ್ತರ ಕೇರಳ ರಾಜ್ಯದ ಸಾಂಪ್ರದಾಯಿಕ ನೃತ್ಯ. ಈ ಕಥಕ್ಕಳಿ ನೃತ್ಯದಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನ ಹೇಳಲಾಗುತ್ತೆ. ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು. ಯಾವ ರಾಜ್ಯದಲ್ಲಿ ಚಾವು ಎಂಬ ನೃತ್ಯವನ್ನು ಮಾಡಲಾಗುತ್ತೆ? ಸರಿ ಉತ್ತರ ಎಲ್ಲ ರಾಜ್ಯಗಳಲ್ಲಿ, ವಿಶೇಷವಾಗಿ ಒಡಿಸ್ಸಾ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಚಾವು ಎನ್ನುವಂತಹ ನೃತ್ಯವನ್ನು ಮಾಡಲಾಗುತ್ತೆ. ಈ ಚಾವು ನೃತ್ಯಕ್ಕೆ ಯುನೆಸ್ಕೋ ರೆಪ್ರೆಸೆಂಟೇಟಿವ್ ಲಿಸ್ಟ್ಗೆ ಸೇರಿರುವಂಥದ್ದು. ಯುನೆಸ್ಕೋ ಪಾರಂಪರಿಕ ನೃತ್ಯಗಳ ಪಟ್ಟಿಗೆ ಸೇರಿದೆ. ಇದು ಚಾವು ಎನ್ನುವಂತಹ ನೃತ್ಯ ಯುನೆಸ್ಕೋ ಪಾರಂಪರಿಕ ನೃತ್ಯಗಳ ಪಟ್ಟಿಗೆ ರೆಪ್ರೆಸೆಂಟೇಟಿವ್ ಲಿಸ್ಟ್ಗೆ ಸೇರಿದೆ. ಇದರಲ್ಲಿ ಮಯೂರ್ಭಂಜ್, ಸರೈಕೆಲಾ, ಪುರುಲಿಯಾ ಎನ್ನುವಂತ ಶೈಲಿಗಳಿವೆ. ಮಯೂರಭಂಜ್, ಸರೈಕೆಲಾ, ಇನ್ನೊಂದು ಪುರುಲಿಯಾ, ಇವು ಶೈಲಿಗಳಾಗಿವೆ. ಮಯೂರ್ಭಂಜ್, ಸರೈಕೆಲಾ ಮತ್ತು ಪುರುಲಿಯಾ ಎನ್ನುವಂಥವು ಶೈಲಿಗಳಾಗಿವೆ. ನಾಟಕ ನೃತ್ಯ ಪ್ರಕಾರವಾದ ಅಂಕಿಯಾ ನಾಟ್ ಯಾವ ನೃತ್ಯದೊಂದಿಗೆ ಹೊಂದಿಕೊಂಡಿದೆ? ಅಂಕಿಯಾ ನಾಟ್ ಯಾವ ನೃತ್ಯದೊಂದಿಗೆ ಹೊಂದಿಕೊಂಡಿದೆ? ಸರಿ ಉತ್ತರ ಸಾತ್ರಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚಿರಾವ್ ಜಾನಪದ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಇದು ಮಿಜೋರಾಂಗೆ ಸಂಬಂಧಪಟ್ಟಿದ್ದು. ಈ ಚಿರಾವ್ ನೃತ್ಯ ಇದೆಯಲ್ಲ, ಇದು ಒಂದು ಬಗೆಯ ಬ್ಯಾಂಬೂ ಡ್ಯಾನ್ಸ್ ಆಗಿದೆ. ಬಿದಿರನ್ನ ಬಳಸಿಕೊಂಡು ಮಾಡಲಾಗುವಂತ, ಬಿದಿರಿನ ಬೊಂಬುಗಳನ್ನ ಬಳಸಿಕೊಂಡು ಮಾಡಲಾಗುವಂತ ನೃತ್ಯ. ವಿಶೇಷವಾಗಿ ಇದನ್ನ ಮಿಜೋರಾಂನಲ್ಲಿ ಸುಗ್ಗಿ ಕಾಲದ ನೃತ್ಯವಾಗಿದೆ. ಮಿಜೋರಾಂನಲ್ಲಿ ಸುಗ್ಗಿ ಕಾಲದಲ್ಲಿ ನಡೆಸಲಾಗುವಂತ ಒಂದು ನೃತ್ಯವಾಗಿದೆ. ಕೇರಳದಲ್ಲಿ ಯಾವ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಮೋಹಿನಿ ಆಟ್ಟಂ ಎನ್ನುವಂತ ನೃತ್ಯವನ್ನ ಪ್ರದರ್ಶಿಸ್ತಾರೆ? ಮೋಹಿನಿ ಆಟ್ಟಂ. ಸರಿಯಾದ ಉತ್ತರ ಓಣಂ ಸಂದರ್ಭದಲ್ಲಿ. ಇದು ಕೂಡ ಸುಗ್ಗಿ ಕಾಲದ ಒಂದು ಹಬ್ಬ ಮತ್ತು ಸುಗ್ಗಿ ಕಾಲದಲ್ಲಿ ಆಚರಿಸಲಾಗುವಂತ ಒಂದು ಫೆಸ್ಟಿವಲ್ ಆಗಿದೆ ಓಣಂ. ಆ ಸಂದರ್ಭದಲ್ಲಿ ಮೋಹಿನಿ ಆಟ್ಟಂ ನೃತ್ಯವನ್ನ ಮಾಡ್ತಾರೆ. ಬಿಹು ನೃತ್ಯವನ್ನ ಯಾವ ಹಬ್ಬದ ಸಂದರ್ಭದಲ್ಲಿ ಪ್ರದರ್ಶಿಸಲಾಗುತ್ತೆ? ಸರಿಯಾದ ಉತ್ತರ ಈ ಎಲ್ಲ ಸಂದರ್ಭದಲ್ಲಿ, ಅಂದ್ರೆ ಮಾಘ ಬಿಹು, ರಂಗಾಲಿ ಬಿಹು, ಕಟ್ಟಿ ಬಿಹು, ಈ ಮೂರು ಸಂದರ್ಭದಲ್ಲಿಯೂ ಕೂಡ ಈ ಬಿಹು ನೃತ್ಯವನ್ನು ಪ್ರದರ್ಶಿಸಲಾಗುತ್ತೆ. ಏನಿದು ಮಾಘ ಬಿಹು, ರಂಗಾಲಿ ಬಿಹು, ಕಟ್ಟಿ ಬಿಹು ಅಂತ ಕೇಳಿದ್ರೆ ಕೃಷಿಯ ಬೇರೆ ಬೇರೆ ಕಾಲಘಟ್ಟಗಳು. ಉಳುಮೆ ಮಾಡುವ ಸಂದರ್ಭ, ಬಿತ್ತನೆ ಮಾಡುವ ಸಂದರ್ಭ, ನಾಟಿ ಮಾಡುವ ಸಂದರ್ಭ, ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಬಿಹು ನೃತ್ಯವನ್ನ ಪ್ರದರ್ಶಿಸಲಾಗುತ್ತೆ. ಈ ಕೆಳಗಿನ ಯಾವ ನೃತ್ಯದಲ್ಲಿ ಪೂರ್ವಿಕರನ್ನ ಸ್ಮರಿಸಲಾಗುತ್ತೆ? ಸರಿಯಾದ ಉತ್ತರ ಹಾರ್ನ್ಬಿಲ್ ಫೆಸ್ಟಿವಲ್ ನಲ್ಲಿ. ಹಾರ್ನ್ಬಿಲ್ ಫೆಸ್ಟಿವಲ್ ಇದೆಯಲ್ಲ, ಇದು ನಾಗಾಲ್ಯಾಂಡ್ ನಲ್ಲಿ ಆಚರಿಸಲಾಗುವಂತ ಒಂದು ಹಬ್ಬವಾಗಿದೆ.
ನಾಗಾಲ್ಯಾಂಡ್ ರಾಜ್ಯದಲ್ಲಿ. ಇದರ ವಿಶೇಷತೆ ಏನು ಕೇಳಿದ್ರೆ, ನಾಗಾ ಎನ್ನುವಂತಹ ಬುಡಕಟ್ಟು ಜನಾಂಗದವರು ಈ ಒಂದು ಹಬ್ಬವನ್ನು ಆಚರಿಸ್ತಾರೆ ಮತ್ತು ಈ ಹಬ್ಬದಲ್ಲಿ ಅವರು ತಮ್ಮ ಪೂರ್ವಿಕರನ್ನ ಸ್ಮರಿಸ್ತಾರೆ. ಈ ಕೆಳಗಿನ ಯಾವ ನೃತ್ಯ ಪ್ರಕಾರದಲ್ಲಿ ಅಭಿನಯಕ್ಕೆ ಅಧಿಕ ಮಹತ್ವವನ್ನು ನೀಡಲಾಗಿದೆ? ಸರಿ ಉತ್ತರ ಭರತನಾಟ್ಯ. ಭರತನಾಟ್ಯ ವಿಶೇಷವಾಗಿ ನಾಟ್ಯಶಾಸ್ತ್ರದ ಆಧಾರದ ಮೇಲೆ ರೂಪಿತವಾಗಿರುವಂತಹ ನೃತ್ಯವಾಗಿದ್ದು, ಇದರಲ್ಲಿ ಅಭಿನಯಕ್ಕೆ ಅಧಿಕವಾದ ಮಹತ್ವವನ್ನು ನೀಡಲಾಗಿದೆ. ಇಲ್ಲಿ ಆಂಗಿಕ ಮತ್ತು ಸಾತ್ವಿಕ ಅಭಿನಯಕ್ಕೆ ಒತ್ತು ನೀಡಲಾಗಿದೆ. ಇದನ್ನ ಅಲಂಪು ಮತ್ತು ತಿಲ್ಲಾನಗಳು ಅಂತ ಕೂಡ ಕರೆಯುತ್ತಾರೆ. ಅಲಂಪು ಮತ್ತು ತಿಲ್ಲಾನಗಳು ಅಂತೇಳಿ ಈ ಭರತನಾಟ್ಯದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಯಾವ ರಾಜ್ಯದಲ್ಲಿ ವಿಶೇಷವಾಗಿ ಲೋಸಾರ್ ಎನ್ನುವಂತಹ ಹಬ್ಬವನ್ನ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಲಡಾಖ್ನಲ್ಲಿ. ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶ. ಲಡಾಖ್ ಈ ಯೂನಿಯನ್ ಟೆರಿಟರಿ ಇದೆಯಲ್ಲ, ಈ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಲೋಸಾರ್ ಫೆಸ್ಟಿವಲ್ ಅನ್ನ ಆಚರಿಸಲಾಗುತ್ತೆ. ಇದು ಟಿಬೇಟಿಯನ್ ನ್ಯೂ ಇಯರ್ ಆಗಿದೆ. ಟಿಬೇಟಿಯನ್ ನ್ಯೂ ಇಯರ್. ಈ ಲೋಸಾರ್ ಫೆಸ್ಟಿವಲ್ ಇದೆಯಲ್ಲ, ಇದು ಟಿಬೇಟಿಯನ್ನರ ಹೊಸ ವರ್ಷ ಅಂತೇಳಿ ಕೂಡ ಕರೆಯಲಾಗುತ್ತೆ. ಈ ಕೆಳಗಿನ ಯಾವ ಹಬ್ಬವು ಝೂಮ್ ಬೇಸಾಯ ಪದ್ಧತಿಗೆ ನೇರವಾಗಿ ಸಂಬಂಧಿಸಿದೆ? ಝೂಮ್ ಬೇಸಾಯ ಪದ್ಧತಿ ಅಂತ ಕೇಳಿದ್ರೆ ಸ್ಥಳಾಂತರಿತ ಬೇಸಾಯ ಪದ್ಧತಿ. ಸ್ಥಳಾಂತರಿತ, ಈ ವರ್ಷ ಒಂದ್ ಕಡೆ ಬೇಸಾಯ ಮಾಡಿದ್ರೆ ಮುಂದಿನ ವರ್ಷ ಇನ್ನೊಂದ್ ಕಡೆ ಅರಣ್ಯಗಳಲ್ಲಿ ಬೇಸಾಯ ಮಾಡುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತ ಹಬ್ಬ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಚಪ್ಪರ್ ಕಾಟ್. ಸೊ ಈ ಚಪ್ಪರ್ ಕಾಟ್ ಹಬ್ಬವನ್ನು ಹಾಗಾದ್ರೆ ಎಲ್ಲಿ ಮಾಡ್ತಾರೆ? ಈ ಝೂಮ್ ಬೇಸಾಯ ಪದ್ಧತಿ ಇರುವ ಜಾಗ, ಆ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮಿಜೋರಾಂ. ಮಿಜೋರಾಂನಲ್ಲಿ ಝೂಮ್ ಬೇಸಾಯ ಪದ್ಧತಿಗೆ ಸಂಬಂಧಪಟ್ಟಂತಹ ಹಬ್ಬವೇ ಚಪ್ಪರ್ ಕಾಟ್. ಈ ಕೆಳಗಿನ ಯಾವ ಹಬ್ಬದಲ್ಲಿ ದೇವಾಲಯಗಳ ಚಿತ್ರಣದ ಹಿನ್ನೆಲೆಯಲ್ಲಿ ಬಳಸಲಾಗುತ್ತೆ? ಯಾವ ಒಂದು ಹಬ್ಬದಲ್ಲಿ? ಸರಿಯಾದ ಉತ್ತರ ಮಾಮಲ್ಲಪುರಂ ಎನ್ನುವಂಥ ಫೆಸ್ಟಿವಲ್. ಮಾಮಲ್ಲಪುರಂ ವಿಶೇಷವಾಗಿ ಇದು ಶೋರ್ ಟೆಂಪಲ್. ಶೋರ್ ಟೆಂಪಲ್ ನಲ್ಲಿ ಆಚರಿಸಲಾಗುವಂತ ಒಂದು ಹಬ್ಬ ಇದು. ಈ ಹಬ್ಬದಲ್ಲಿ ಮಾಮಲ್ಲಪುರಂ ಹಬ್ಬದಲ್ಲಿ ದೇವಾಲಯಗಳ ಹಿನ್ನೆಲೆಯಲ್ಲಿ ನೃತ್ಯಗಳನ್ನ ಮತ್ತು ಬೇರೆ ಬೇರೆ ಪ್ರದರ್ಶನಗಳನ್ನ ಮಾಡಲಾಗುತ್ತೆ. ಈ ಕೆಳಗಿನ ಯಾವ ನೃತ್ಯ ಪ್ರಕಾರದಲ್ಲಿ ಲಾಸ್ಯ ಶೈಲಿಯನ್ನು ಬಳಸಲಾಗುತ್ತೆ? ಸರಿಯಾದ ಉತ್ತರ ಮೋಹಿನಿಯಾಟ್ಟಂ. ಮೋಹಿನಿಯಾಟ್ಟಂ ಯಾವ ರಾಜ್ಯದ ಪ್ರಮುಖ ನೃತ್ಯ ಪ್ರಕಾರ ಕೇಳಿದ್ರೆ ಕೇರಳ. ಈ ಕೆಳಗಿನ ಯಾವ ನೃತ್ಯದಲ್ಲಿ ಸೂರ್ಯ ದೇವರಿಗೆ ಕೃತಜ್ಞತೆ ಸಲ್ಲಿಸಲಾಗುತ್ತೆ? ಸರಿಯಾದ ಉತ್ತರ ವಾಂಗಲ. ವಾಂಗಲ ಇದೊಂದು ಸುಗ್ಗಿ ಹಬ್ಬವಾಗಿದೆ. ಸುಗ್ಗಿ ಹಬ್ಬದಲ್ಲಿ ಪ್ರದರ್ಶಿಸಲಾಗುವ ನೃತ್ಯ ಪ್ರಕಾರ ವಾಂಗಲ. ಸೂರ್ಯ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಾಗುತ್ತೆ. ವಿಶೇಷವಾಗಿ ಗಾರೋ ಬುಡಕಟ್ಟು ಜನಾಂಗ, ಗಾರೋ ಬುಡಕಟ್ಟು ಜನಾಂಗದವರು ಈ ಒಂದು ನೃತ್ಯವನ್ನ ಪ್ರದರ್ಶನ ಮಾಡ್ತಾರೆ. ಎಲ್ಲಿ, ಯಾವ ರಾಜ್ಯದಲ್ಲಿ ಇದನ್ನ ಆಚರಿಸಲಾಗುತ್ತೆ ಕೇಳಿದ್ರೆ ಮೇಘಾಲಯ. ನೋಟ್ ಮಾಡ್ಕೊಳ್ಳಿ, ಮೇಘಾಲಯದಲ್ಲಿ ಇದನ್ನ ಆಚರಿಸಲಾಗುತ್ತೆ. ಸೂರ್ಯನಿಗೆ ಇಲ್ಲಿ ಮಿಸಿಸಿ ಲೆಜ್ಸಾಂಗ್ ಅಂತ ಕರೀತಾರೆ. ಮಯೂರ್ಭಂಜ್ ಚಾಹು ನೃತ್ಯವನ್ನ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ನಾವು ಕಾಣ್ತೀವಿ? ಮಯೂರ್ಭಂಜ್ ಚಾಹು ಎನ್ನುವಂತ ನೃತ್ಯ ಸರಿ ಉತ್ತರ ಒಡಿಸ್ಸಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದನ್ನ ಸರೈಕಲಾ ಚಾಹು ಅಂತ ಕೂಡ ಕರೀತಾರೆ. ಜಾರ್ಖಂಡ್ ನಲ್ಲಿ ಸರೈಕಲ್ ಚಾಹು ಅಂತ ಕರೀತಾರೆ. ಹಾಗೇನೆ ಪಶ್ಚಿಮ ಬಂಗಾಳದಲ್ಲಿ ಇದನ್ನ ಪುರುಲಿಯಾ ಚಾಹು ಅಂತ ಕರೀತಾರೆ. ಪುರುಲಿಯಾ ಚಾಹು ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿ ಕರೀತಾರೆ. ಮಯೂರ್ಭಂಜ್ ಚಾಹು ಅಂತೇಳಿ ಎಲ್ಲಿ ಕರೀತಾರೆ ಕೇಳಿದ್ರೆ ಒಡಿಸ್ಸಾದಲ್ಲಿ ಈ ನೃತ್ಯವನ್ನ ಹೆಚ್ಚಾಗಿ ಕಾಣ್ತೀವಿ. ತಮಿಳುನಾಡಿನಲ್ಲಿ ಯಾವ ಹಬ್ಬವನ್ನು ಕಟಾವು ಸಂದರ್ಭದಲ್ಲಿ, ಹಾರ್ವೆಸ್ಟಿಂಗ್ ಸಂದರ್ಭದಲ್ಲಿ ಆಚರಿಸಲಾಗುತ್ತೆ? ಸರಿ ಉತ್ತರ ಪೊಂಗಲ್. ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಈ ಒಂದು ಹಬ್ಬವನ್ನು ಆಚರಿಸಲಾಗುತ್ತೆ. ಜನವರಿ ತಿಂಗಳಲ್ಲಿ ಆಚರಿಸುವಂತ ಒಂದು ಹಬ್ಬವಾಗಿದೆ ಇದು. ಇದನ್ನ ಸೂರ್ಯ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತ ಒಂದು ಹಬ್ಬವಾಗಿದೆ. ಇಲ್ಲಿ ಬೋಗ್, ತಾಯ್ ಪೊಂಗಲ್, ಮಚ್ಚು ಪೊಂಗಲ್, ಕನ್ನಂ ಪೊಂಗಲ್ ಅಂತ ಕೂಡ ಈ ಬೇರೆ ಬೇರೆ ರೀತಿಯಾಗಿ
ಆಚರಿಸಲಾಗುತ್ತೆ. ಮಣಿಪುರಿ ನೃತ್ಯದಲ್ಲಿ ವಿಶೇಷವಾಗಿ ಈ ಕೆಳಗಿನ ಯಾವುದನ್ನ ತಿಳಿಸಲಾಗುತ್ತೆ? ಸರಿಯಾದ ಉತ್ತರ ರಾಧಾ ಮತ್ತು ಕೃಷ್ಣರ ರಾಸಲೀಲೆಯ ಕಥೆಯನ್ನ, ದಂತಕಥೆಗಳನ್ನ ಮಣಿಪುರಿ ನೃತ್ಯದಲ್ಲಿ ತಿಳಿಸಲಾಗುತ್ತೆ. ಮಣಿಪುರ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ಕಲ್ಬೇಲಿಯಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ರಾಜಸ್ಥಾನ್ ರಾಜ್ಯಕ್ಕೆ ಸಂಬಂಧಿಸಿದೆ. ಕಲ್ಬೇಲಿಯಾ ಅನ್ನೋದು ಒಂದು ಬುಡಕಟ್ಟು ಜನಾಂಗ ಕೂಡ ಹೌದು. ಇದೊಂದು ಟ್ರೈಬ್ ವರ್ಗ ಕೂಡ ಹೌದು, ನೋಟ್ ಮಾಡ್ಕೊಳ್ಳಿ. ಸಾತ್ರಿಯಾ ಎನ್ನುವಂತ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ. ಅಸ್ಸಾಂ ರಾಜ್ಯದಲ್ಲಿ ಈ ಭಕ್ತಿ ಚಳುವಳಿಯ ಸಂದರ್ಭದಲ್ಲಿ ಕಂಡು ಬಂದಂತಹ ನೃತ್ಯ ಪ್ರಕಾರ ಇದು ಸಾತ್ರಿಯಾ ಎನ್ನುವಂತ ನೃತ್ಯ ಪ್ರಕಾರ. ಇದನ್ನ ಶ್ರೀಮಂತ ಶಂಕರದೇವ ರಚಿಸಿದ ಅಂತ ಹೇಳ್ತಾರೆ. ಛಾತ್ ಪೂಜಾ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತ ಒಂದು ಫೆಸ್ಟಿವಲ್ ಆಗಿದೆ? ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶ್ ಮತ್ತು ಬಿಹಾರದಲ್ಲಿ ಕೂಡ ಈ ಒಂದು ಛಾತ್ ಪೂಜಾವನ್ನು ಮಾಡಲಾಗುತ್ತೆ. ಛಾತ್ ಪೂಜಾ ಅಂದ್ರೆ ವಿಶೇಷವಾಗಿ ಸೂರ್ಯನನ್ನ ಆರಾಧಿಸುವಂತ ಒಂದು ಹಬ್ಬವಾಗಿದೆ. ಸೂರ್ಯನ ಆರಾಧನೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಬೈಸಾಖಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತಹ ನೃತ್ಯವಾಗಿದೆ? ಸರಿಯಾದ ಉತ್ತರ ಪಂಜಾಬ್ನ ಸುಗ್ಗಿ ಕಾಲದ ಹಬ್ಬ ಇದು. ಪಂಜಾಬ್ನ ಸುಗ್ಗಿ ಹಬ್ಬ ಅಂತ ಕರೆಯಲಾಗುತ್ತೆ ಬೈಸಾಖಿಯನ್ನ. ಇದನ್ನ ರಬಿ ಬೆಳೆಯ ಕಟಾವು ಮಾಡುವ ಸಂದರ್ಭದಲ್ಲಿ ಈ ಒಂದು ಬೈಸಾಖಿ ಹಬ್ಬವನ್ನು ಆಚರಿಸಲಾಗುತ್ತೆ. ವಿಶೇಷವಾಗಿ ಗೋಧಿಯನ್ನ ಇಲ್ಲಿ ಬೆಳೆಯಲಾಗುತ್ತೆ. ನೌಕಾಯಿ ಎಂಬ ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಹಬ್ಬವಾಗಿದೆ? ಸರಿಯಾದ ಉತ್ತರ ಇದು ಒಡಿಸ್ಸಾಕ್ಕೆ ಸಂಬಂಧಿಸಿದಂತ ಒಂದು ಹಬ್ಬ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಒಡಿಸ್ಸಾದ ಸುಗ್ಗಿ ಕಾಲದ ಹಬ್ಬ ಇದು. ಸುಗ್ಗಿ ಕಾಲದ ಹಬ್ಬವಾಗಿದೆ. ಇಲ್ಲಿ ವಿಶೇಷವಾಗಿ ಭತ್ತವನ್ನ ಕಟಾವು ಮಾಡಿದ ಸಂದರ್ಭದಲ್ಲಿ ಈ ಫೆಸ್ಟಿವಲ್ನ ಮಾಡಲಾಗುತ್ತೆ. ಇನ್ನು ನೌಕಾಯಿ ಅಂತ ಹೇಳಿದ್ರೆ ಏನು ಕೇಳಿದ್ರೆ, ನುವಾ ಅಂದ್ರೆ ಹೊಸ, ಕಾಯಿ ಅಂದ್ರೆ ಫುಡ್ ಅಥವಾ ಆಹಾರ. ಹೊಸ ಆಹಾರ ಬಂದ ಸಂದರ್ಭದಲ್ಲಿ ಆಚರಿಸಲಾಗುವ ಹಬ್ಬ. ಸ್ನೇಹಿತರೆ, ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಈ ಕೆಳಗಿನ ಯಾವ ಹಬ್ಬವನ್ನ ಹಬ್ಬಗಳ ಹಬ್ಬ, ಫೆಸ್ಟಿವಲ್ಸ್ ಆಫ್ ಫೆಸ್ಟಿವಲ್ ಅಂತ ಕರೀತಾರೆ? ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅಂತ ಕರೀತಾರೆ. ಆಪ್ಷನ್ಸ್ ಈ ರೀತಿ ಇದೆ: ಹಾರ್ನ್ಬಿಲ್, ಬಿಹು, ಸಂಕ್ರಾಂತಿ, ದೀಪಾವಳಿ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.